ಅನ್ನುವಂಥದ್ದನ್ನ ಒನ್ ಎಲೆಕ್ಷನ್ ಜೊತೆಗೆ ಒನ್ ಲ್ಯಾಂಗ್ವೇಜ್, ಒಂದ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಯಾಕೆ ಬೇಕು? ಅವಾಗಲೇ ನಮ್ಮ ಜನತಾದಳದ ವಕ್ತಾರರು ಹೇಳ್ತಾ ಇದ್ರು, ಇದು ವೈವಿಧ್ಯಮಯವಾದಂತ ಅವ್ರು ಭಾರಿ ಜೋಪಾನ ದೇಶ, ಹೆಜ್ಜೆ ಇಡ್ತಾ ಅಲ್ಲಲ್ಲ ಇದ್ದಾರೆ ಇವತ್ತು. ಜಾಣ ತುಂಬಾ ನಡೆ ಅವ್ರದ್ದು. ವೈವಿಧ್ಯಮಯವಾದಂತ ದೇಶ. ಸಿಗಾಕೊಂಡ್ಬಿಡ್ತೀವಿ ಇಲ್ಲಿ ಇಲ್ಲಿ ನಾವು ಜಾಣ ನಡೆ. ಎಲ್ಲಾ ರೀತಿಯ ಭಾಷೆಗಳನ್ನ ಇವತ್ತು ಈ ದೇಶದಲ್ಲಿ ಆಡ್ತಕ್ಕಂಥದ್ದು. ಕಲಿಬೇಕು ಸರ್. ಹಾಗಾಗಿ ನೋಡಿ ಈಗ- ಹಾಗಾಗಿ ಆಹಾ, ಇಲ್ಲ, ಆಮೇಲೆ- ಇಲ್ಲ ಕೇಳಿ ಸರ್, ಆಮೇಲೆ ಹಿಂದಿಯನ್ನ ಹಿಂದಿ ನಮ್ಮ ವೈರಿ ಭಾಷೆ ಅಲ್ಲ ಸರ್, ಬಟ್ ಹಿಂದಿ ನೀನ್ ಕಲಿಲೇಬೇಕು ಅಂತಾರಲ್ಲ, ಅದು ಬೇಡ. ಕಲಿಬೇಕು ಒತ್ತಡ ಅನ್ನುವಂಥದ್ದಲ್ಲ. ಬೇಡ. ಅಲ್ಲಲ್ಲ, ಒತ್ತಡದ ನಮ್ಮ ಭಾಷೆ ಪ್ರಶ್ನೆನೇ ನಾವು ಇಲ್ಲ. ಓದ್ಕೊಂಡು ನಮ್ಮ ಭಾಷೆಲಿ ಅಲ್ಲಲ್ಲ, ಎಕ್ಸಾಮ್ ಬರಿತೀವಿ. ಹಿಂದಿಯ ಒತ್ತಡದ ಈಗ ಒಂದು ಸಣ್ಣ ಉದಾಹರಣೆ, ಮಹಾತ್ಮ ಗಾಂಧಿಯವರನ್ನೇ ದಕ್ಷಿಣ ಪ್ರಾಂತ್ಯ ಹಿಂದಿ ಮಹಾಸಭಾ ಅನ್ನುವಂಥದ್ದನ್ನು ಏನೋ ಒಂದನ್ನ ಮಹಾತ್ಮ ಗಾಂಧಿಯವರೇ ಸ್ಥಾಪನೆ ಮಾಡಿದಂಥದ್ದು. ಯಾವತ್ತು ನಾವು ಸ್ವಾತಂತ್ರ್ಯ ಪೂರ್ವದ ದಿನಗಳನ್ನ ನಾವು ನೆನೆಸ್ಕೊಂಡಂತ ಸಂದರ್ಭದಲ್ಲಿ ಅವರೇ ಸಹ ಅದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ಸಹ ನಾವು ನೋಡಿರ್ತಕ್ಕಂಥದ್ದು. ಹಾಗಾಗಿ ತ್ರಿಭಾಷಾ ಸೂತ್ರವನ್ನ ಜಾರಿಗೆ ತಂದಿದ್ದು ಕಾಂಗ್ರೆಸ್ ನಲ್ಲಿ ಅಧಿಕಾರದಲ್ಲಿದ್ದಾಗ ಅಂತ ಎಲ್ರಿಗೂ ಗೊತ್ತು ಸರ್, ಬಟ್ ಈಗ ಅವ್ರು ಕೈ ಬಿಡಕ್ ರೆಡಿ ಇದ್ದಾರೆ. ಬಿಜೆಪಿ ಅವ್ರು ಯಾಕೆ ಹಿಂದಿನ ಅಷ್ಟೊಂದು ರಾಜಕೀಯ ಲಾಭನ, ತುಂಬಾ ರಾಜಕೀಯ ಲಾಭನ? ನೀವು ಕಾಂಗ್ರೆಸ್ನವರು ದ್ವಿಭಾಷಾ ನೀತಿಯನ್ನ ಅಳವಡಿಕೆ ಮಾಡ್ಕೊಂಡ್ರೆ ಅದಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ, ನಾವು ಅದನ್ನ ಫಾಲೋ ಮಾಡ್ತೀವಿ. ಮಾಡ್ಲೇಬೇಕು. ಹೌದು, ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಹಿಂದಿ ನ್ಯಾಷನಲ್ ಸಹಜವಾಗಿ ಲ್ಯಾಂಗ್ವೇಜ್ ಅಲ್ಲ ನೋಡಿ ಅಲ್ವಾ? ಈಗ ಒಂದ್ ನಿಮಿಷ, ಅದು ಒಂದು ಕಾನೂನನ್ನ ಮಾಡಿದ್ರೆ, ಅದನ್ನ ಒಂದು ಕಾನೂನಾಗಿ ಮಾಡಿದ್ರೆ, ಕಾನೂನನ್ನ ನಾನೊಬ್ಬ ಕನ್ನಡಿಗನಾಗಿ ಕರ್ನಾಟಕದ ರಾಜ್ಯದ ಪ್ರಜೆಯಾಗಿ ನಾನು ಸಹಜವಾಗಿ ಅದನ್ನು ನಾನು ಹಿಂಬಾಲಿಸಲೇಬೇಕಾಗ್ತದೆ. ನಾನು ಹಿಂಬಾಲಿಸಬೇಕಾಗ್ತದೆ. ಈಗ ನೀವು ಒಂದ್ ನೇಷನ್ ಒನ್ ಎಲೆಕ್ಷನ್ ಅಲ್ಲಲ್ಲ, ಒಂದ್ ನೇಷನ್ ಒನ್ ಎಲೆಕ್ಷನ್ಗೂನು ಇದಕ್ಕೂ ಬೇರೆ ಬೇರೆ ಇದಿದೆ. ನೀವು ಅವೆರಡನ್ನು ಕ್ಲಬ್ ಮಾಡಿ ಮಾತಾಡುವಂತದ್ದು ಇದೆಯಲ್ಲ. ಅರುಣ್ ಜಾವಗಲ್ ಅವ್ರ ಹತ್ರ ಹೋಗ್ತೀನಿ. ಎಸ್ ಅರುಣ್ ಅವರೇ, ಈ ರೀತಿಯ ರಾಜಕೀಯ ಚರ್ಚೆಗಳನ್ನ ಕೇಳಿದಾಗ ಕನ್ನಡದ ಬಗ್ಗೆ ಎಲ್ಲೂ ಒಂದು ಧ್ವನಿ ಎತ್ತುತ್ತಾ ಇಲ್ಲ. ನಾವು ನಮ್ಮೂರ್ನಲ್ಲಿ ನಮ್ಮ ಭಾಷೆನೇ ಅಲ್ಟಿಮೇಟು, ನಮ್ಮ ಭಾಷೆಯ ಜೊತೆಗೆ ಇನ್ನೊಂದು ಬೇಕು ಅಂತ ಒತ್ತರಿಸ್ಕೊಂಡು ನಮ್ಮನ್ನು ತಳ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು. ಕನ್ನಡದ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಒಂದೇನಂದ್ರೆ ಹೈಕಮಾಂಡ್ ನ ನಿಲುವು ಬೇರೆ ಇರುತ್ತೆ, ಇಲ್ಲಿಯ ಸ್ಟೇಟ್ ಲೀಡರ್ಗಳಿಗೆ ಬೇರೆ ನಿಲುವು ಇರುತ್ತೆ. ಇಲ್ಲಿಯ ಸ್ಟೇಟ್ ಲೀಡರ್ಗಳಿಗೆ ಹಿಂದಿ ಬೇಕೋ ಬೇಡವೋ ಅನ್ನೋ ಗೊಂದಲ ಇರುತ್ತೆ, ಬಟ್ ಹೈಕಮಾಂಡ್ ಲೀಡರ್ಗಳಿಗೆ ಹಿಂದಿ ಬೇಕೇ ಬೇಕು ಅನ್ನೋ ಒಂದು ಸ್ಪಷ್ಟವಾದ ನಿಲುವು ಎಲ್ಲ ಎರಡು ಪಕ್ಷದಲ್ಲೂ ಕಾಣಿಸುತ್ತೆ. ಇವತ್ತು ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯ ಅವರು ಪವರ್ಫುಲ್ ಆಗಿರೋದ್ರಿಂದ ಅವರು ದ್ವಿಭಾಷಾ ನೀತಿನ ಜಾರಿ ತರೋದಕ್ಕೆ ಹೊರಟಿದ್ದಾರೆ. ಅವ್ರು ಜಾರಿ ತಂದ್ರೆ ನಿಜವಾಗ್ಲೂ ಸಂತೋಷ. ಆದ್ರೆ ಅವರ ಹೈಕಮಾಂಡ್ ನಿಲುವು ಏನಿರುತ್ತೆ ಅನ್ನೋದು ಒಂದು ಪ್ರಶ್ನೆ ಮಾಡ್ಲೇಬೇಕಾಗುತ್ತೆ. ಯಾಕೆ ಅಂದ್ರೆ ಮೊದಲಿನಿಂದ ನಾವು ಬೆಳಗಾವಿನಲ್ಲಿ ಒಂದು ಪ್ರೋಗ್ರಾಮ್ ಆಯ್ತಲ್ವಾ, ಕೆಲವೇ ದಿನದ ಹಿಂದೆ ನಡೆದ ಬೆಳಗಾವಿ ಪ್ರೋಗ್ರಾಮ್ ಅಲ್ಲಿ ನೀವು ಹಿಂದ್ಗಡೆ ನೋಡಿದ್ರೆ ಕಂಪ್ಲೀಟ್ ಆಗಿ ಬರೀ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಎಲ್ಲಾ ಬೋರ್ಡ್ಗಳನ್ನ ಹಾಕೊಂಡಿದ್ರು. ಅಂದ್ರೆ ಭಾರತೀಯ ಕಾಂಗ್ರೆಸ್ನ ಯಾವುದೇ ಮುಖ್ಯವಾದ ಕಾರ್ಯಕ್ರಮಗಳು ನಡೆದ್ರೂ ಸಹ ಆ ಕಾರ್ಯಕ್ರಮಗಳು ಹಿಂದಿ ಇಂಗ್ಲಿಷ್ನೇ ಬಳಸೋದು. ಬೆಳಗಾವಿಯಲ್ಲಿ ಕನ್ನಡ ಬಳಸ್ಬೋದಾಗಿತ್ತು, ಆದ್ರೆ ಅವ್ರು ಬಳಸಲ್ಲ. ಯಾಕೆಂದ್ರೆ ಹೈಕಮಾಂಡ್ ಅದು ಬೇರೆ ಭಾಷೆಗಳನ್ನು ಒಪ್ಪಲ್ಲ. ಸೊ ಇವತ್ತು ಏನಾಗಿದೆ, ಕಾಂಗ್ರೆಸ್ ಅವರು ತ್ರಿಭಾಷಾ ನೀತಿನ ಜಾರಿಗೆ ತಗೊಂಡ್ಬಂದ್ರು. ಇದು ಬಿಜೆಪಿ ಅವ್ರಿಗೆ 10 ವರ್ಷ ಟೈಮ್ ಇತ್ತು, 10 ವರ್ಷದಲ್ಲಿ ಅವರು ತೆಗಿಬೋದಾಗಿತ್ತು. ಬಟ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲೂ ಸಹ ಏನು ಹೇಳ್ತಾರೆ ಅಂದ್ರೆ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ನ ಮೂಲಕ ತ್ರಿಭಾಷಾ ಸೂತ್ರವನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಒಂದು ಪದದ ಮೂಲಕನೇ ತ್ರಿಭಾಷಾ ಸೂತ್ರದ ಬಗ್ಗೆ ಮಾತುಗಳನ್ನ ಹೇಳಲಾಗುತ್ತೆ. ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ 351ರಲ್ಲಿ ಇಟ್ ಶಲ್ ಬಿ ದಿ ಡ್ಯೂಟಿ ಆಫ್ ಇಂಡಿಯನ್ ಯೂನಿಟ್ ಟು ಪ್ರಮೋಟ್ ಹಿಂದಿ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿ ಭಾಷೆಯನ್ನ ಪ್ರಮೋಟ್ ಮಾಡೋದು ಭಾರತ ಸರ್ಕಾರದ ಕರ್ತವ್ಯ ಅನ್ನೋದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಅದನ್ನ ಇಟ್ಕೊಂಡು ನಾವ್ ಏನೇ ಮಾಡಿದ್ರು ಭಾರತ ಸರ್ಕಾರದ ಹಿಂದಿ ಹೇರಿಕೆಯನ್ನು ಸಹ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತಾನೆ ಹೇಳ್ಕೊತಾರೆ. ಹಿಂದಿ ಹೇರಿಕೆ ಅನ್ನೋದು ಇವತ್ತು ಶುರುವಾಗಿರೋದಲ್ಲ, 2014 ಬಿಜೆಪಿ ಅವ್ರು ಬಂದಾಗ ಶುರುವಾಗಿರೋದಲ್ಲ. ಇದು ಶುರುವಾಗಿರೋದು 1950ರಲ್ಲಿ, ಯಾವಾಗ ಹಿಂದಿಗೆ ಮಾತ್ರ ಆಡಳಿತ ಭಾಷೆಯನ್ನ ಕೊಟ್ಟರು. 68ರಲ್ಲಿ ತ್ರಿಭಾಷಾ ಸೂತ್ರವನ್ನ ತಂದಿದ್ದು. ಅದನ್ನ 1950ರಲ್ಲಿ ಯಾವಾಗ ಹಿಂದಿಗೆ ಮಾತ್ರ ಹಿಂದಿಯನ್ನ ಮಾತ್ರ ರಾಜಭಾಷೆ ಅಂತ ಕರೀತಾರೆ. ಆರ್ಟಿಕಲ್ 343 ನಲ್ಲಿ ರಾಜಭಾಷೆ ಅಂತ ಕರೀತಾರೆ. ಆ ರಾಜಭಾಷೆ ಏನು ಸರ್, ದೇಶದಲ್ಲಿ ಆ ರಾಜ್ಯಗಳು ಹೆಚ್ಚಾಗಿದೆ ಅನ್ನೋದು ಒಂದೇ ಕಾರಣ, ಅದನ್ನ ಹೊರತುಪಡಿಸಿ ಬೇರೆ ಇದು ಏನಂದ್ರೆ ಇವೆಲ್ಲ ವೋಟಿಂಗ್ ಆಗಿ ಆಗಿರೋದು. ನಾವು ಕಾನ್ಸ್ಟಿಟ್ಯೂಯೆಂಟ್ ಡಿಬೇಟ್ ಅಲ್ಲಿ ಒಂದು ಮಾತನ್ನ ದುಲೇಕರ್ ಅನ್ನೋರು ಹೇಳ್ತಾರೆ, ಕಾನ್ಸ್ಟಿಟ್ಯೂಯೆಂಟ್ ಡಿಬೇಟ್ ಅಂತ ಆಗುತ್ತೆ. ಅಂದ್ರೆ ಸಂವಿಧಾನ ಕರಡು ಸಭೆ ಅಂತ ಆಗುತ್ತೆ. ಆ ಸಭೆಯಲ್ಲಿ ಚರ್ಚೆಯಾಗಿ ಆ ಚರ್ಚೆಯ ಮೂಲಕ ಎಲ್ಲಾ ಅಂಶಗಳನ್ನ ಅಥವಾ ವಿಧಿಗಳನ್ನ ಜಾರಿಗೆ ತಂದಿರೋದು. ಆ ಸಂದರ್ಭದಲ್ಲಿ ಒಬ್ರು ದುಲೇಕರ್ ಅನ್ನೋರು ಹೇಳ್ತಾರೆ, ಈ ದೇಶದಲ್ಲಿ ಹಿಂದೂಸ್ತಾನಲ್ಲಿ ನೀವು ಬದುಕಬೇಕು ಅಂದ್ರೆ ನೀವು ಹಿಂದಿ ಗೊತ್ತಿರಬೇಕು, ನಿಮ್ಗೆ ಹಿಂದಿ ಗೊತ್ತಿಲ್ಲ ಅಂದ್ರೆ ನಿಮಗೆ ಇಲ್ಲಿ ಬದುಕೋದಕ್ಕೆ ಅರ್ಹತೆ ಇಲ್ಲ ಅನ್ನೋ ತರ ಒಂದು ಮಾತನ್ನ ದುಲೇಕರ್ ಅನ್ನೋ ಒಬ್ಬರು ವ್ಯಕ್ತಿ ಹೇಳ್ತಾರೆ.
ಸೊ ಈ ವಿಚಾರದ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ಆಗುತ್ತೆ ಕರಡು ಸಭೆಯಲ್ಲಿ. ಕನ್ನಡ ಮಾತಾಡೋದಕ್ಕೆ ನಗೆಪಾಟ್ಲು ಮಾಡ್ತಾರೆ. ಅದೇ ತರಹ ಹಿಂದಿಯನ್ನ ಮಾತ್ರ ನಾವು ಆಡಳಿತ ಭಾಷೆ ಮಾಡ್ತೀವಿ ಅಂತ ಕೂಡ ಹೊರಡ್ತಾರೆ. ಸೊ ಆರ್ಟಿಕಲ್ 343, 344, 343, 4, 5, 6, 7, 8 ಎಲ್ಲಾದ್ರಲ್ಲೂ ಸಹ ನೋಡಿದ್ರು ಸಹ ಹಿಂದಿ ಭಾಷೆಗೆ ಹೆಚ್ಚುಗಾರಿಕೆಯನ್ನ ಕೊಡ್ತಾನೆ ಇದೆ. ಸೊ ಇದು ಅದರಲ್ಲಿ ದ್ವಿಭಾಷಾ ನೀತಿ ಅಥವಾ ತ್ರಿಭಾಷಾ ನೀತಿ ಅನ್ನೋದು ಒಂದು ಚಿಕ್ಕ ಭಾಗ. ಇಲ್ಲಿ ಎರಡು ಪ್ರಾಬ್ಲಮ್ ಇದೆ. ಒಂದು ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಒಂದಿದೆ, ಇನ್ನೊಂದು ಪೊಲಿಟಿಕಲ್ ಇಶ್ಯೂ ಇದೆ. ಪೊಲಿಟಿಕಲ್ ಇಶ್ಯೂ ಏನಂದ್ರೆ ಹಿಂದಿಯವರ ಸಂಖ್ಯೆ ಜಾಸ್ತಿ ಇದೆ, ಅವ್ರಿಗೆ ಬೇಕಾಗಿರೋ ತರ ಕಾನೂನುಗಳನ್ನ ಅವರು ಲೋಕಸಭೆಯಲ್ಲಿ ಜಾರಿ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಇದೆ. ಇದು ಒಂದು ಪೊಲಿಟಿಕಲ್ ಆದ ಇಶ್ಯೂ. ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಏನಂತ ತಗೊಂಡ್ರೆ ಶಿಕ್ಷಣ ಅನ್ನೋದೇನಿದೆ ಅದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ, ಅಂದ್ರೆ ಜಂಟಿ ಪಟ್ಟಿನಲ್ಲಿ ಬರುತ್ತೆ. ಹಾಗಾಗಿ ಜಂಟಿ ಪಟ್ಟಿನಲ್ಲಿ ಬರೋ ಅಂಶಗಳನ್ನ ಯಾವ್ಯಾವ್ದಿರುತ್ತೆ ಆ ಅಂಶಗಳ ಮೇಲೆ ಭಾರತ ಸರ್ಕಾರಕ್ಕೆ ಕಾನೂನು ಮಾಡೋದಕ್ಕೆ ಅಧಿಕಾರ ಇರುತ್ತೆ, ರಾಜ್ಯ ಸರ್ಕಾರಕ್ಕೂ ಕಾನೂನು ಮಾಡೋಕ್ಕೆ ಅಧಿಕಾರ ಇರುತ್ತೆ. ಶಿಕ್ಷಣದ ಮೇಲೆ ರಾಜ್ಯ ಸರ್ಕಾರ ಕೂಡ ಕಾನೂನು ಮಾಡ್ಬೋದು, ಭಾರತ ಸರ್ಕಾರ ಕೂಡ ಕಾನೂನು ಮಾಡ್ಬೋದು. ಆದ್ರೆ ಯಾವ ಕಾನೂನು ಮೇಲುಗೈ ಸಾಧಿಸುತ್ತೆ ಅಂದ್ರೆ ಭಾರತ ಸರ್ಕಾರ ಮಾಡೋ ಕಾನೂನು ಮೇಲುಗೈ ಸಾಧಿಸುತ್ತೆ. ಅದೇ ಒಕ್ಕೂಟ ವ್ಯವಸ್ಥೆಗೆ ವಿರೋಧಿ ಅಂತ ಹೇಳ್ಬೋದು. ಅಂದ್ರೆ ಒಂದ್ ಕಡೆ ನಾವೆಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ ಅಂತ ಹೇಳ್ತೀವಿ, ಆದ್ರೆ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದೀವಿ, ಭಾರತ ಸರ್ಕಾರಕ್ಕೆ ಹೆಚ್ಚಿನ ಆಡಳಿತವನ್ನ ಅಧಿಕಾರವನ್ನ ಬಿಟ್ಕೊಡ್ತಾ ಇದೀವಿ. ಸೊ ಅದೇ ಇಲ್ಲೂ ಕಾಣಿಸ್ತಾ ಇದೆ. ನಿಮ್ಮ ಹೋರಾಟ ಹಾಗಾದ್ರೆ ನಮ್ಮ ಹೋರಾಟ ಮುಂದೆ ಮುಂದುವರಿಯುತ್ತೆ. ದ್ವಿಭಾಷಾ ನೀತಿ